ನಮಸ್ಕಾರ ಸ್ನೇಹಿತರೆ, ಕನ್ನಡ ಬೋಧನಾ ಶಾಸ್ತ್ರದ ಪ್ರಶ್ನೋತ್ತರಗಳ ವಿಡಿಯೋ ಸರಣಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಇದು 2015ರ ಪತ್ರಿಕೆ 2ರ ಒಂದು ಪ್ರಶ್ನೆ ಪತ್ರಿಕೆ. ಇದು ಭಾಳ ವಿಶೇಷವಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಕರಣ ಸಹಿತವಾಗಿ ಬೋಧನಾ ಶಾಸ್ತ್ರದ ಒಂದಷ್ಟು ಪ್ರಶ್ನೆಗಳಿದೆ. ಇಲ್ಲಿ ಸುಮಾರು 15ರಿಂದ 18 ಪ್ರಶ್ನೆಗಳು. ಅವುಗಳ ವಿಶ್ಲೇಷಣೆಯಿಂದ ಒಂದು ಕಡೆಯಿಂದ ನೋಡೋಣ ಈಗ. ಸೊ ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ದಯಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಹಾಗೆಯೇ ನಮ್ಮ ಯಾವುದೇ ಹೊಸ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದಕ್ಕಿಂತಲೂ ಭಾಳ ಮುಖ್ಯವಾಗಿ ಸೇಮ್ ಮುಂದೆ ಬರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನಿಮಗೆ ಉಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಫೇಸ್ಬುಕ್ ಪೇಜನ್ನು ನಾವು ಮಾಡಿದ್ದೀವಿ. ಅಲ್ಲೂ ಕೂಡ ನಿಮಗೆ ಈಗಾಗಲೇ ಸುಮಾರು ಹಲವಾರು ವೀಡಿಯೋಗಳು ಅಪ್ಲೋಡ್ ಆಗಿದೆ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡಿದ್ರೆ ನೀವು ಕ್ಲಿಕ್ ಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಎವ್ರಿಡೇ ನಿಮಗೆ ವೀಡಿಯೋಗಳಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸೊ ನೋಡೋಣ ಈಗ 16ನೇ ಪ್ರಶ್ನೆಯಿಂದ ಈ ಒಂದು ಪ್ರಶ್ನೋತ್ತರಗಳ ಸೆಷನ್ ಆರಂಭ ಮಾಡೋಣ. ಈಗ ನೋಡಿ, ಕ್ವಶನ್ ನಂಬರ್ 16ನಲ್ಲಿ ಪ್ರಾಥಮಿಕ ಹಂತದಲ್ಲಿ ಕಂಡುಬರುವ ಭಾಷಾ ದೋಷಗಳನ್ನು ಅದೇ ಹಂತದಲ್ಲಿ ಪರಿಹರಿಸಬೇಕಾಗಿರುವ ಅಗತ್ಯ ಏನೆಂದರೆ ಅಂತ. ಪ್ರಾಥಮಿಕ ಹಂತದಲ್ಲಿ ಕಂಡುಬರತಕ್ಕಂಥ ಭಾಷಾ ದೋಷಗಳನ್ನು ಪ್ರೈಮರಿ ಲೆವೆಲಲ್ಲಿ ಕೆಲವೊಂದು ಭಾಷೆಗೆ ಸಂಬಂಧಪಟ್ಟಂಥ ದೋಷಗಳು ಕಂಡು ಬಂದರೆ ಅದೇ ಸ್ಟೇಜಲ್ಲಿ ಅಂತ. ಸೊ ಅದೇ ಹಂತದಲ್ಲಿ ಪರಿಹರಿಸಬೇಕಾದಂಥ ಅಗತ್ಯ ಅಂತ ಇದೆ. ಸೊ ಏನೆಂದರೆ, ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತವೆ. ಶಾಲಾ ಹಂತದಲ್ಲಿ ಅಧಿಕೃತ ಪರೀಕ್ಷೆ ಇರುವುದಿಲ್ಲ ಹಾಗೂ ಅನುತ್ತೀರ್ಣತೆ ಮಾಡುವಂತಿಲ್ಲ. ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ಅವರೇ ದೋಷಗಳನ್ನು ತಿದ್ದುವುದು ಸೂಕ್ತ ಅಂತ. ಮುಂದಿನ ಹಂತಗಳಲ್ಲಿ ಭಾಷಾ ಕಲಿಕೆಗೆ ಅವಕಾಶಗಳೇ ಇರುವುದಿಲ್ಲ ಅಂತ ಇದೆ. ಇದಕ್ಕೆ 100% ಸರಿಯಾದಂಥ ಆಯ್ಕೆ ಯಾವುದಪ್ಪ ಅಂದರೆ, ಪ್ರಾಥಮಿಕ ಹಂತದಲ್ಲಿ ಕಂಡು ಬರತಕ್ಕಂಥ ದೋಷಗಳನ್ನು ಅದೇ ಹಂತದಲ್ಲಿ ಪರಿಹರಿಸಬೇಕು. ಓನ್ಲಿ ಬಿಕಾಸ್ ಆಫ್ ಯಾಕೆ ಅಂದರೆ, ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಆ ದೋಷಗಳು ವಿಸ್ತಾರಗೊಳ್ಳುತ್ತೆ. ಸೊ ನಾವು ಇನ್ ಕೇಸ್ ಬಗೆಹರಿಸಲಿಲ್ಲ ಅಂದರೆ ಒಬ್ಬ ಶಿಕ್ಷಕನಾದವನು ಅಥವಾ ಒಬ್ಬ ಬೋಧಕನಾದವನು ಆ ದೋಷಗಳು ಕಡಿಮೆ ಆಗದೆ ಇನ್ನೂ ಕೂಡ ಅದು ಮುಂದಿನ ತರಗತಿಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದೇ ಒಂದು ಹಂತದಲ್ಲಿ ಆ ದೋಷಗಳನ್ನು ಕಡಿಮೆ ಮಾಡಬೇಕು. ಸೊ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ 17ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 17 ಈಗ. ಇದರಲ್ಲಿ ಭಾಷಾ ಕೌಶಲಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು ಅಂತ. ಭಾಷಾ ಕೌಶಲಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು. ನೋಡಿ, ಈ ಪ್ರಶ್ನೆಗಳು ರಿಪಿಟೇಷನ್ ಆಗಿದೆ. ಈಗಾಗಲೇ ಕಳೆದ ಎರಡು ವಿಡಿಯೋ ಸೆಷನಲ್ಲಿ ಈ ಪ್ರಶ್ನೆ ಎತ್ತಿದ್ದು. ನೋಡಿ, ಭಾಷಾ ಕೌಶಲಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶನ ಮಾಡಬೇಕು ಅಂತ ಅಥವಾ ನಿರ್ದೇಶಿಸಬೇಕು ಅಂತ. ನೋಡಿ, ಮತ್ತೆ ರಿಪಿಟೇಷನ್ ಆಗಿದೆ. ಹಾಗಾಗಿ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀಟಾಗಿ ಬಿಡಿಸ್ಕೊಂಡಿದ್ದೆ ಆದರೆ ಒಂದು 3-4 ಸಲ ನಿಮ್ಗೆ ಅಲ್ಲೇ ಆಟೋಮ್ಯಾಟಿಕ್ ಎಲ್ಲ ಪ್ರಶ್ನೆಗಳ ಒಂದು ಗ್ರಹಿಕೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಭಾಷೆಯನ್ನು ಕಲಿಸುವಂಥದ್ದಲ್ಲ, ಅದು ಸ್ವಯಂ ಕಲಿಸುವಂತಹ ಕ್ರಿಯೆ. ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು, ವ್ಯಾಕರಣ ಸೂತ್ರಗಳ ಆಧಾರದಲ್ಲಿ ಕಲಿಸುವುದು, ಭಾಷಾ ಪಠ್ಯಪುಸ್ತಕದಲ್ಲಿ ಸಿದ್ಧ ಪಠ್ಯಗಳ ಮೂಲಕ ಕಲಿಯುವುದು ಅಂತ ಇದೆ. ಭಾಷಾ ಕೌಶಲಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು. ಅದಕ್ಕೆ ಭಾಷೆಯನ್ನು ಕಲಿಸುವಂಥದ್ದಲ್ಲ, ಅದು ಸ್ವಯಂ ಕಲಿಸುವಂತಹ ಕ್ರಿಯೆ. ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು, ವ್ಯಾಕರಣ ಸೂತ್ರದ ಆಧಾರದಲ್ಲಿ ಕಲಿಸುವುದು, ಭಾಷಾ ಪಠ್ಯ ಪುಸ್ತಕದಲ್ಲಿ ಸಿದ್ಧ ಪಠ್ಯಗಳ ಮೂಲಕ ಕಲಿಸುವುದು ಅಂತ ಇದೆ. ಸೊ 17ನೇದಕ್ಕೆ ಆಪ್ಷನ್ ನಂಬರ್ 2 ಇದೆಯಲ್ಲ ನೋಡಿ, ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿಯ ಕ್ರಮದಲ್ಲಿ ಬೋಧಿಸಬೇಕಾಗುತ್ತೆ. ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಸೊ ಅದೇ ಮಾದರಿಯಲ್ಲಿ ಅದನ್ನು ಕಲಿಸಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟ್ 18ನೇ ಪ್ರಶ್ನೆ ನೋಡೋಣ ಈಗ. ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾದ ಸೂಕ್ತ ನಿಯಮಗಳು. ಓದು ಮತ್ತು ಬರಹಗಳನ್ನು ಕಲಿಸ್ತಕ್ಕಂಥ ಒಂದು ಪ್ರಾಥಮಿಕ ಅಥವಾ ಆರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾದಂಥ ಸೂಕ್ತ ನಿಯಮಗಳು. ಸಿದ್ಧತೆ ಹಾಗೂ ಗುರಿ ನಿರ್ಧಾರ, ಬಿಡಿಯಿಂದ ಇಡೀ ಕಡೆಗೆ, ನೈದಾನಿಕ ಮತ್ತು ಪುನರಾವರ್ತನೆ, ಅನುಕರಣೆ ಮತ್ತು ಅಭ್ಯಾಸ ಅಂತಿದೆ. ನೋಡಿ, ಈ ಅನುಕರಣೆ ಮತ್ತು ಅಭ್ಯಾಸ ಅಂತಕ್ಕಂಥ ಈ ಒಂದು ಅಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂತೂ ಪ್ರತಿಯೊಂದು ಕನ್ನಡ ಭಾಷೆಯ ಪತ್ರಿಕೆಯಲ್ಲೂ ಇದ್ದೇ ಇರುತ್ತೆ. ಅದು ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, TETಯಲ್ಲಿ. ಸೊ ಅನುಕರಣೆ ಮತ್ತು ಅಭ್ಯಾಸ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾದ ಸೂಕ್ತ ನಿಯಮಗಳು ಅಂದರೆ ಅನುಕರಣೆ ಮತ್ತು ಅಭ್ಯಾಸ. ನೆಕ್ಸ್ಟು 19ನೇ ಪ್ರಶ್ನೆ ನೋಡೋಣ. ಈ ಕಡೆ ಇದೆ ನೋಡಿ, ಇಲ್ಲಿ ಬಲಭಾಗದಲ್ಲಿ ಮೇಲ್ಗಡೆ ರೈಟ್ ಸೈಡ್ ಟಾಪಲ್ಲಿದೆ ಇದು ನೋಡಿ, ಇಲ್ಲಿದೆ, ಮಾರ್ಕ್ ಮಾಡ್ತೀನಿ. ಬಾಯ್ದೆರೆ ವಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ. ಬಾಯ್ದೆರೆ ವಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ ಯಾವುದಪ್ಪ ಅಂದರೆ, ಸರಿಯಾಗಿ ನಿಂತು ಗಂಭೀರವಾಗಿ ಓದುವುದು, ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು, ಪಠ್ಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದುವುದು, ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದುವುದು ಅಂತಿದೆ. ಸರಿಯಾಗಿ ನಿಂತು ಗಂಭೀರವಾಗಿ ಓದುವುದು, ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು, ಪಠ್ಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದುವುದು, ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದುವುದು ಅಂತ ಇದೆ. ಸೊ ಬಾಯ್ದೆರೆ ವಚನದಲ್ಲಿ ಪಾಲಿಸಬೇಕಾದಂಥ ಅತಿ ಮುಖ್ಯ ಗುಣ ಅಂತ 19ನೇದು ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು. ಬಾಯ್ದೆರೆ ವಚನ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸ್ಬೋದು ಓದಲಿಕ್ಕೆ ಅವನಿಗೆ ಅಂತ. ಯಾಕಂದರೆ ಅದರಲ್ಲಿ ಅವನು ಮುಕ್ತವಾಗಿ ಯಾವುದೇ ಮುಜುಗರ ಅಂಜಿಕೆ ಇಲ್ಲದೇ ಒಂದು ಗದ್ಯ ಅಥವಾ ಕನ್ನಡದ ಯಾವುದೇ ಒಂದು ಪ್ಯಾರಾಗ್ರಾಫನ್ನು ಓದಬೇಕಾದ್ರೆ ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕಾಗುತ್ತೆ, ಧ್ವನಿ ಏರಿಳಿತಗಳನ್ನು ಅವನು ಅಳವಡಿಸಿ ಓದಬೇಕಾಗುತ್ತೆ. ಅವಾಗೇನಾಗುತ್ತೆ,
ಆ ಭಾಷೆಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಅವಾಗ. ಒಂದು ಭಾಷೆಯ ಸಾರ್ಥಕತೆ ಅಥವಾ ಒಂದು ಭಾಷೆಯ ಒಂದು ಸೌಂದರ್ಯ ಅಂತಕ್ಕಂಥದ್ದು ಅವಾಗಲೇ ಗೊತ್ತಾಗೋದು. ಸೊ ನೆಕ್ಸ್ಟು 20ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 20 ನೋಡಿ, ಹಿಯರ್ ವಿ ಗೋ. 20ನೇ ಪ್ರಶ್ನೆ ಇಲ್ಲಿದೆ ಈಗ. ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಬಳಸಬಹುದಾದ ಸಾಧನ ಅಂತ. ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಬಹುದಾದ ಸಾಧನ ಅಂತ ಇದೆ. ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಬಳಸಬಹುದಾದ ಸಾಧನ. ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳಿಸುವುದು, ಪಠ್ಯವನ್ನು ಬಾಯ್ದರೆಯಾಗಿ ಓದಿಸುವುದು, ನೈದಾನಿಕ ಪರೀಕ್ಷೆ ನಿರ್ವಹಿಸುವುದು, ಪಠ್ಯದ ಮರುಬೋಧನೆಯನ್ನು ಕೈಗೊಳ್ಳುವುದು ಅಂತ ಇದೆ. ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ, ಯಾಕೆಂದರೆ ಒಂದು ಪಾಠವನ್ನು ಓದಿಕೊಂಡು ಅದನ್ನು ಅರ್ಥ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಅಂತ. ಸೊ ಆ ಒಂದು ಟೆಸ್ಟ್ ಮಾಡಲಿಕ್ಕೆ ಯಾವ ಒಂದು ಸಾಧನವನ್ನು ಬಳಸ್ತಾರೆ ಅಂತ ಇಲ್ಲಿ ಕ್ಲಾಸ್ ಲೆವೆಲಲ್ಲಿ ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳಿಸುವುದು, ಪಠ್ಯವನ್ನು ಬಾಯ್ದರೆಯಾಗಿ ಓದಿಸುವುದು, ನೈದಾನಿಕ ಪರೀಕ್ಷೆ ನಿರ್ವಹಿಸುವುದು, ಪಠ್ಯದ ಮರುಬೋಧನೆ ಕೈಗೊಳ್ಳುವುದು ಅಂತ ಇದೆ. ಸೊ 20ನೇದಕ್ಕೆ ಸರಿಯಾದಂಥ ಆಯ್ಕೆ ಅಂದರೆ ನೋಡಿ, ಮೊದಲನೇ ಆಯ್ಕೆ ಇದೆಯಲ್ಲ, ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳುವುದು. ಪಠ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಪಠ್ಯಾಧಾರಿತ ಅಂದರೆ ಪಠ್ಯ ಪ್ಲಸ್ ಆಧಾರಿತ. ಪಠ್ಯಾಧಾರಿತ ಅಂದರೆ ಪಠ್ಯಕ್ಕೆ ಪೂರಕ ಅಥವಾ ಪಠ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ಹೇಳುವುದು ಅಂತ ಅಷ್ಟೇ. ನೆಕ್ಸ್ಟು 21ನೇ ನೋಡೋಣ ಈಗ. ಓದುಗಾರಿಕೆಯಲ್ಲಿ ಪೋಷಿಸಲು ಸೂಕ್ತವಾದ ಚಟುವಟಿಕೆ ಅಥವಾ ಓದುಗಾರಿಕೆಯನ್ನು ಪೋಷಣೆ ಮಾಡಲಿಕ್ಕೆ ಸೂಕ್ತವಾದ ಚಟುವಟಿಕೆ ಅಂತ. ಅಂದರೆ ಮತ್ತಷ್ಟು ವೃದ್ಧಿ ಮಾಡಲಿಕ್ಕೆ ಅಂತ ಓದುಗಾರಿಕೆಯನ್ನಂತ. ಓದುವ ಬಗ್ಗೆ ಚರ್ಚೆಯನ್ನು ಏರ್ಪಾಡು ಮಾಡಲು, ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡಿಸುವುದು, ಶಾಸ್ತ್ರ ಕಾವ್ಯಗಳನ್ನು ಪ್ರಯಾಣ ಮಾಡಿಸುವುದು, ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವುದು ಅಂತ ಇದೆ. 21ನೇದು, ದಟ್ ಈಸ್ 4ನೇ ಇದೆಯಲ್ಲ ಇಲ್ಲಿ. ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರವಾಗಿ ಓದುವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಓದುಗಾರಿಕೆಯನ್ನು ಪೋಷಿಸಬೇಕಾದ್ರೆ ತುಂಬ ಜನ ಹೇಳ್ತಾರೆ, ನಿಮಗೆ ವ್ಯಾಕರಣ ಇಂಪ್ರೂವ್ ಆಗಬೇಕು ಅಂದರೆ, ಪದಗಳ ಒಂದು ಪರಿಚಯ ಆಗಬೇಕು ಅಂದರೆ, ಪದ ಸಂಪತ್ತು ನಿಮ್ಮಲ್ಲಿ ಬೆಳಿಬೇಕು ಅಂತಂದರೆ ನೀವು ನಿಯತಕಾಲಿಕೆ ಮತ್ತು ಪತ್ರಿಕೆಯನ್ನು ಓದಬೇಕು ಅಂತಂದರೆ. ಅದಕ್ಕೆ ಈಗ ಶಾಲೆಗಳಲ್ಲಿ ಯಾಕೆ ಪ್ರತಿದಿನ ಪ್ರೇಯರಲ್ಲಿ ದಿನಪತ್ರಿಕೆಯನ್ನು ಓದಿಸ್ತಾರೆ ಅಂದರೆ, ಒಂದಷ್ಟು ಅಭ್ಯಾಸ ಆಗಲಿ, ಮಕ್ಕಳಿಗೆ ಪದಗಳ ಪರಿಚಯ ಆಗಲಿ, ಸೊ ಯಾವ ಶಬ್ದಗಳನ್ನ ಹೆಂಗೆ ಉಚ್ಚಾರ ಮಾಡಬೇಕು, ಓದಬೇಕು ಅಂತ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಅಷ್ಟೇ. ಸೊ ನೆಕ್ಸ್ಟು 22ನೇ ಪ್ರಶ್ನೆ ಈಗ. ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ. ನೋಡಿ, ಈ ಪ್ರಶ್ನೆಯಂತೂ ಎವ್ರಿ ಟೈಮ್ ರಿಪಿಟೇಷನ್ ಆಗುತ್ತೆ ಇದು. ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ. ವಿದ್ಯಾರ್ಥಿಗಳ ನಡುವಿನ ಅಂತರ ಸಂಬಂಧಗಳು ಕುಸಿಯುತ್ತವೆ. ವೈಯಕ್ತಿಕ ವಿಭಿನ್ನತೆಗಳನ್ನು ಗುರುತಿಸಿ ಪೋಷಿಸಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳ ನಡುವಿನ ಸಂವಹನ ಕ್ರಿಯೆ ಕ್ಷೀಣಿಸುತ್ತದೆ. ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ ಅಂತ ಇದೆ. ಸೊ 22ನೇದು ನೋಡಿ, 4ನೇ ಇದೆಯಲ್ಲ, ಸರಿಯಾದಂಥ ಉತ್ತರ ಆಗುತ್ತೆ. ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ. ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ ಅಂತ. ಅಂದರೆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಏನಾಗುತ್ತೆ, ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತೆ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದು ಸರಿಯಾಗುತ್ತೆ 22ನೇ ಪ್ರಶ್ನೆಗೆ. ನೆಕ್ಸ್ಟು 23ನೇ ನೋಡಿ ಈಗ. 23ನೇ ಪ್ರಶ್ನೆ. ಪದ್ಯ ಬೋಧನೆಯಲ್ಲಿ ರಸಸ್ವಾದನೆ ಉದ್ದೇಶಗಳ ಸಾಧನೆಗೆ ಪೂರಕವಾದ ಚಟುವಟಿಕೆ. ಪದ್ಯ ಬೋಧನೆಯಲ್ಲಿ ರಸಸ್ವಾದನೆ ಉದ್ದೇಶಗಳ ಸಾಧನೆಗೆ ಪೂರಕವಾದ ಚಟುವಟಿಕೆ ಯಾವುದು ಅಂತ. ಪೂರಕವಲ್ಲದ ಚಟುವಟಿಕೆಯನ್ನು ಆಯ್ಕೆ ಮಾಡಬೇಕಿಲ್ಲಿ. 4 ಆಪ್ಷನ್ನು. ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು, ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು, ಪದ್ಯದ ಒಳಮೈ ಮತ್ತು ಹೊರಮೈ ಲಕ್ಷಣಗಳನ್ನು ಸವಿಯುವುದು, ಕವಿಯ ಭಾವನೆ ಮತ್ತು ಸಂದೇಶವನ್ನು ಅರಿಯುವುದು ಅಂತ ಇದೆ 23ನೇದು. ಸೊ ಪದ್ಯ ಬೋಧನೆಯಲ್ಲಿ ರಸಸ್ವಾದನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ. ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಣೆ ಮಾಡಲು ಯಾವುದೇ ಕಾರಣಕ್ಕೂ ಪದ್ಯದಲ್ಲಿ ಬಿಡಿಬಿಡಿಯಾಗಿ ವಿಶ್ಲೇಷಣೆ ಮಾಡೋಂಗಿಲ್ಲ. ಹಂಗೆಲ್ಲ ಮಾಡಲಿಕ್ಕೆ ಹೋದರೆ ಪದ್ಯದಲ್ಲಿ ನಾವು ಕಾಣ್ತಕ್ಕಂಥ ರಸದ ಆಸ್ವಾದನೆ ನಮಗೆ ಗೊತ್ತಾಗಲ್ಲ, ತಿಳಿಯಲ್ಲ ಅದು. ಹಾಗಾಗಿ ಸೊ ಪೂರಕವಲ್ಲದ ಚಟುವಟಿಕೆ ಯಾವುದಪ್ಪ ಅಂದರೆ ಈ ಪದ್ಯ ಬೋಧನೆಯಲ್ಲಿ ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಣೆ ಮಾಡೋದಾಗುತ್ತೆ. ನೆಕ್ಸ್ಟು 24ನೇ ಪ್ರಶ್ನೆ ನೋಡೋಣ. ನೋಡಿ, 24ನೇ ಪ್ರಶ್ನೆ ಇಲ್ಲಿದೆ. ಇದಕ್ಕೆ ಆಯ್ಕೆಗಳು ಎಡಗಡೆ ಇದೆ ಇಲ್ಲಿ ನೋಡಿ, ಇಲ್ಲಿದೆ ಇದು ಆಯ್ಕೆಗಳು. ಇದು ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಪದ ಅಂತ ಹೇಳಿದ್ದಾರೆ. ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಅಂಶ ಅಂತ ಹೇಳಿದರೆ. ಆ್ಯಂಡ್ ವಿ ವಿಲ್ ಸಿ ಎ 4 ಆಪ್ಷನ್ಸ್. ನೋಡಿ, ಎಡಭಾಗದಲ್ಲಿ 4 ಆಯ್ಕೆ ಇದೆ ಇಲ್ಲಿ. ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು, ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗ ತರುವುದು, ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು. ನೋಡಿ, ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಅಂಶ ಅಂತ ಅಂದರೆ ಆಪೋಸಿಟ್ ಆಗಿ ಅಂತ. ಇದು ಪೂರಕವಾದ ಅಂಶ ಅಲ್ಲ, ವಿರುದ್ಧವಾಗಿರ್ತಕ್ಕಂಥ ಅಂಶ. ಅದಕ್ಕೆ ಹೇಳೋದು, ಕೆಲವೊಂದು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡ್ರೆ ಮಾತ್ರ ನೀವು ಅದನ್ನು ಉತ್ತರವನ್ನು ಐ ಥಿಂಕ್ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕನ್ಫ್ಯೂಸ್ ಆಯಿತು ಅಂದರೆ ನಿಮಗೆ ಉತ್ತರಗಳು ಕೂಡ ತಪ್ಪಾಗ್ಬಿಡುತ್ತೆ. ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದಂಥ ಅಂಶ ಅಂತ ಇದೆ. ಸೊ 4ನೇ ಪಾಯಿಂಟ್ ಇದೆ ನೋಡಿ ಇಲ್ಲಿ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸಬೇಕು. ಇದು ವ್ಯತಿರಿಕ್ತವಾದ ಅಥವಾ ವಿರುದ್ಧವಾದಂಥ ಅಂಶವಾಗುತ್ತೆ ಇದು. ನೆಕ್ಸ್ಟು
5ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 25. ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಚಟುವಟಿಕೆ. ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಸೂಕ್ತವಾದ ಚಟುವಟಿಕೆ ಯಾವುದು ಅಂತ. ಪ್ರಶ್ನೆಗಳನ್ನು ಉತ್ತರಿಸುವುದು, ಕಥೆ ನಿರೂಪಣೆ, ಶಾಲಾ ವರದಿ ವಾಚನ, ದಿನಪತ್ರಿಕೆ ವಾಚನ ಅಂತ ಇದೆ. ಪ್ರಶ್ನೆಗಳಿಗೆ ಉತ್ತರಿಸುವುದು, ಕಥೆ ನಿರೂಪಣೆ, ಶಾಲಾ ವರದಿ ವಾಚನ, ದಿನಪತ್ರಿಕೆ ವಾಚನ ಅಂತ ಇದೆ. ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಚಟುವಟಿಕೆ 25. ನೋಡಿ, ಸೆಕೆಂಡ್ ಒನ್ನು ಕಥೆ ನಿರೂಪಣೆ. ನೆಕ್ಸ್ಟ್ 26, ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಇದು ಸೂಕ್ತ ವಿಧಾನ. ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಇದು ಸೂಕ್ತವಾದ ವಿಧಾನ. ನೋಡಿ, 4 ಇದೆ. ವಸ್ತುನಿಷ್ಠ ಪ್ರಶ್ನೆಗಳು, ಪ್ರಬಂಧ ಮಾದರಿ ಪ್ರಶ್ನೆಗಳು, ಪದ್ಯವನ್ನು ಕಂಠಪಾಠ ಮಾಡುವುದು, ಕಾಪಿ ಪುಸ್ತಕವನ್ನು ಅಭ್ಯಾಸ ಮಾಡೋದು ಅಂತ ಇದೆ 26ನೇ ಪ್ರಶ್ನೆಗೆ. ಸೊ ವಿದ್ಯಾರ್ಥಿಗಳಂದರೆ ಬರವಣಿಗೆ ಕೌಶಲ್ಯ ಮತ್ತು ಆ ರೈಟಿಂಗ್ ರೆಪ್ರೆಸೆಂಟೇಷನ್ ಅಂತಕ್ಕಂಥ ಒಂದು ಎಬಿಲಿಟಿಯನ್ನು ಮೌಲ್ಯಮಾಪನ ಮಾಡಬೇಕಾದ್ರೆ ಯಾವುದಪ್ಪ ಸೂಕ್ತ ವಿಧಾನ ಅಂದರೆ ಪ್ರಬಂಧ ಮಾದರಿ ಪ್ರಶ್ನೆಗಳು ಅಂತ. ಅಂದರೆ ಅವನಿಗೆ ಬರವಣಿಗೆಯಲ್ಲಿ ಎಷ್ಟು ಅಭಿವ್ಯಕ್ತಿ ಸಾಮರ್ಥ್ಯ ಇದೆ ಅಂತ ನಮಗೆ ಗೊತ್ತಾಗದೆ ಪ್ರಬಂಧ ಮಾದರಿ ಪ್ರಶ್ನೆಗಳಲ್ಲಿ. ಹಾಗಾಗಿ ಆಯ್ಕೆ 2 ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 27ನೇ ಪ್ರಶ್ನೆ ನೋಡಿ ಈಗ. ಕ್ವಶನ್ ನಂಬರ್ 27. ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ ಅಂತ. ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ ಅಂದರೆ ಕೆಲವೊಂದು ಯೂನಿಟ್ ಟೆಸ್ಟ್ ಆಗಿರ್ಬೋದು ಮತ್ತು ಆ್ಯನ್ಯುವಲ್ ಎಕ್ಸಾಮ್ಸ್ ಆಗಿರ್ಬೋದು. ಈ ಒಂದು ಎಕ್ಸಾಮ್ಸಲ್ಲಿ ಮಾರ್ಕ್ಸಿನ ಕಡಿಮೆ ತಗೊಳ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ಒಂದು ಕ್ರಮವನ್ನು ಅಳವಡಿಸಬೇಕು ಅಂತ ಹೇಳಿದರೆ 4 ಇದೆ ಇಲ್ಲಿ. ನೈದಾನಿಕ ಪರೀಕ್ಷೆ, ವಿಮರ್ಶಾತ್ಮಕ ಬೋಧನೆ, ಪರಿಹಾರ ಬೋಧನೆ ಮತ್ತು ವೇಗವರ್ಧನೆ ಬೋಧನೆ ಅಂತ ಇದೆ. ಸೊ 27ನೇದಕ್ಕೆ ಪರಿಹಾರ ಬೋಧನೆ. ಏಕೆಂದರೆ ಯಾರು ಏನಕ್ಕೆ ಕಡಿಮೆ ಮಾರ್ಕ್ಸನ್ನು ತೊಗೊಂಡ್ರೆ ಅಂತ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡಿ ಅವರಿಗೆ ರೆಮಿಡಿಯಲ್ ಟೀಚಿಂಗ್ ಮಾಡಬೇಕಾಗುತ್ತೆ, ಮತ್ತು ಟ್ರೈನಪ್ ಮಾಡಬೇಕು ಅವ್ರನ್ನ ಮತ್ತೆ ಸ್ಕೋರನ್ನು ಮಾಡಲಿಕ್ಕೆ. ಸೊ 28ನೇ ಪ್ರಶ್ನೆ ನೋಡೋಣ ಈಗ. ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ ಅಂತ. ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ ಯಾವುದು ಅಂತ. ಸೊ ಮೊದಲನೇದು ಪದ ಸಂಪತ್ತು ಮತ್ತು ವಾಕ್ಯರಚನಾ ಚಟುವಟಿಕೆಗಳು, ಓದು ಬರಹಗಳ ಕಲಿಕೆ ಮತ್ತು ಪೋಷಣೆಯ ಚಟುವಟಿಕೆಗಳು, ಸ್ವತಂತ್ರ ಅಭಿವ್ಯಕ್ತಿ ಮತ್ತು ರಸಸ್ವಾದನೆಯನ್ನು ಉತ್ತೇಜಿಸುವ ಅಂಶಗಳು, ಪಡಿಯಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯಗಳು ಅಂತ ಇದೆ. ಸೊ 28ನೇ ಪ್ರಶ್ನೆ ನೋಡಿ, 4ನೇ ಆಪ್ಷನ್ನು ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ ಪಡಿಯಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯಗಳು ಅಂತಿದೆ ನೋಡಿ. ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟು 29ನೇ ಪ್ರಶ್ನೆ ನೋಡಿ. ಕ್ವಶನ್ ನಂಬರ್ 29. ಆರಂಭದಲ್ಲಿ ಓದನ್ನು ಕಲಿಸಲಿಕ್ಕೆ ಬಳಸಬಹುದಾದ ಸೂಕ್ತ ಸಾಧನ ಅಂತ. ಆರಂಭದಲ್ಲಿ ಓದನ್ನು ಕಲಿಸಲಿಕ್ಕೆ ಮಕ್ಕಳಿಗೆ ಬಳಸಬೇಕಾಗಿರತಕ್ಕಂಥ ಸೂಕ್ತ ಸಾಧನ ಯಾವುದು ಅಂತ. ಸೊ ವರ್ಣಮಾಲೆಗಳ ಚಾರ್ಟು, ಚಿತ್ರಸಹಿತ ವಾಕ್ಯಗಳ ಸಾಧನ, ಭಾಷಾ ಪ್ರಯೋಗಾಲಯ, ಭಾಷಾ ಸಂಪನ್ಮೂಲ ಪುಸ್ತಕ. ಸೊ 29ನೇದಕ್ಕೆ ಮೊದಲನೇ ಆಯ್ಕೆ ಬಂದು ವರ್ಣಮಾಲೆಗಳ ಚಾರ್ಟು ಅಂತಿದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ಸಾಧನ ವರ್ಣಮಾಲೆಗಳ ಚಾರ್ಟು. ಇದು 29ನೇ ಪ್ರಶ್ನೆ. ಸೊ ಕಡೆಯ ಪ್ರಶ್ನೆ ಈ ಒಂದು ವಿಡಿಯೋ ಸೆಷನ್ದು 2015ರ ಪತ್ರಿಕೆ 2 ಇದು. ಸೊ ವಿದ್ಯಾರ್ಥಿಗಳ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಪನ ಮಾಡಲಿಕ್ಕೆ ಬಳಸ್ತಕ್ಕಂಥ ವಿಧಾನ ನೋಡಿ. ಇಲ್ಲೊಂದಿತ್ತು ನಿಮಗೆ ನೋಡಿ. 26ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಸೂಕ್ತ ವಿಧಾನ ಯಾವುದು? ಪ್ರಬಂಧ ಮಾದರಿ ಪ್ರಶ್ನೆಗಳು ನೋಡಿ. ಈಗ ಅದು ರೈಟಿಂಗ್ ರೆಪ್ರೆಸೆಂಟೇಷನ್ನು. ಈಗ ನೋಡಿ ಕೊನೆಯ ಪ್ರಶ್ನೆ ಬಂದು ಇಲ್ಲಿ ವಿದ್ಯಾರ್ಥಿಗಳ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಪನ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನ ಅಂತ ನೋಡಿ. ಒಂದೊಂದು ಪ್ರಶ್ನೆಗಳು ಅಲ್ಲಲ್ಲಿ ಚೇಂಜಸ್ ಇರುತ್ತೆ, ಸ್ವಲ್ಪ ಬದಲಾವಣೆ ಇರುತ್ತೆ. ಸರಿಯಾಗಿ ಓದ್ಕೊಂಡ್ರೆ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ನೋಡಿ. ಪಠ್ಯ ಆಧಾರಿತ ಪ್ರಶ್ನೆಗಳನ್ನು ಕೇಳುವುದು, ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ಉತ್ತರ ಬರೆಸುವುದು, ವಸ್ತುನಿಷ್ಠ ಪ್ರಶ್ನೆಗಳಿಗೆ ಉತ್ತರಿಸುವುದು, ಭಾಷಾ ಪಠ್ಯಗಳ ಬಗ್ಗೆ ಉಕ್ತ ಲೇಖನವನ್ನು ನೀಡೋದು. ವಿದ್ಯಾರ್ಥಿಗಳ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಪನ ಮಾಡಲಿಕ್ಕೆ ಬಳಸ್ತಕ್ಕಂಥ ವಿಧಾನ ಯಾವುದಪ್ಪ ಅಂದರೆ ಪಠ್ಯಕ್ಕೆ ಪೂರಕವಾದ ಪ್ರಶ್ನೆಯನ್ನು ಕೇಳಬೇಕು. ಅದು ವೆರಿ ಇಂಪಾರ್ಟೆಂಟು. ಪಠ್ಯಾಧಾರಿತ ಪ್ರಶ್ನೆಗಳನ್ನು ಕೇಳೋದು, ವಿದ್ಯಾರ್ಥಿಗಳ ಮೌಖಿಕ ಅಭಿವ್ಯಕ್ತಿ ಎಷ್ಟಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದಿಷ್ಟು 2015ರ ಪತ್ರಿಕೆ 268 ಟೀಚರ್ಸ್ಗೆ. ಬಟ್ ಅದರಲ್ಲೂ ಭಾಳ ವಿಶೇಷವಾಗಿ ಇಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾವೆಲ್ಲ ಪ್ರಶ್ನೆಗಳಿದ್ರು ಸುಮಾರು 15-20 ಪ್ರಶ್ನೆಗಳಿಗೆ ನಾವು ಅಲ್ಲಲ್ಲಿ ಕೆಲವೊಂದು ವಿಶ್ಲೇಷಣೆಯನ್ನು ಮಾಡಿಕೊಂಡು ಎಲ್ಲವನ್ನು ತಿಳ್ಕೊಂಡಿದ್ದೀವಿ ಈಗ. ಸೊ ಮುಂದಿನ ಸೆಷನಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಕನ್ನಡ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ಅಲ್ಲಿ ನಾವು ಕಲಿಯುವಂಥ ಒಂದು ಪ್ರಯತ್ನ ಮಾಡೋಣ. ಇಷ್ಟೊತ್ತು ವಿಡಿಯೋನ ನೋಡೋದಂತ ನಿಮಗೆಲ್ಲ ಧನ್ಯವಾದ. ಸೊ ದಯಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್.